ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಬೂಲ್ನಲ್ಲಿ ಪಾಕಿಸ್ತಾನ ನಡೆಸಿದ ಭೀಕರ ವೈಮಾನಿಕ ದಾಳಿಯಿಂದ ನಲುಗಿರುವ ಅಮಾಯಕ ಜನತೆಗೆ ಭಾರತ ಆಸರೆಯಾಗಿ ನಿಂತಿದೆ. ಆಸ್ಪತ್ರೆಯ ಮೇಲೆಯೇ ಬಾಂಬ್ ಸುರಿಸಿ ನರಮೇಧ ನಡೆಸಿದ ಪಾಕಿಸ್ತಾನದ ಅಮಾನವೀಯ ಕೃತ್ಯವನ್ನ ಭಾರತ ತೀವ್ರವಾಗಿ ಖಂಡಿಸಿದ್ದು, ಸಂಕಷ್ಟದಲ್ಲಿರುವ ಅಫ್ಘಾನ್ ಜನರಿಗಾಗಿ 2.5 ಟನ್ ತೂಕದ ತುರ್ತು ವೈದ್ಯಕೀಯ ನೆರವನ್ನು ರವಾನಿಸಿದೆ. ಪವಿತ್ರ ರಂಜಾನ್ ಮಾಸದಲ್ಲೂ ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ಪಾಕ್ ನಡೆಸಿದ ಈ ದಾಳಿಯನ್ನ ಮಿಲಿಟರಿ ಕಾರ್ಯಾಚರಣೆ ಎನ್ನುವ ಮುಖವಾಡದಡಿ ಮುಚ್ಚಿ ಹಾಕಲು ಸಾಧ್ಯವಿಲ್ಲ ಅಂತ ಭಾರತ ತಿರುಗೇಟು ನೀಡಿದೆ. ಶುಕ್ರವಾರ ಅಂದರೆ ಇವತ್ತು ಕಾಬೂಲ್ ತಲುಪಿರುವ ಮೊದಲ ಕಂತಿನ ನೆರವಿನಲ್ಲಿ ಜೀವರಕ್ಷಕ ಔಷಧಿಗಳು, ಅತ್ಯಾಧುನಿಕ ವೈದ್ಯಕೀಯ ಕಿಟ್ಗಳು ಮತ್ತು ಶಸ್ತ್ರಚಿಕಿತ್ಸಾ ಉಪಕರಣಗಳು ಸೇರಿವೆ. ಮಾರ್ಚ್ 16ರಂದು ಕಾಬೂಲ್ನ ಓಮಿದ್ ಆಸ್ಪತ್ರೆಯ ಮೇಲೆ ಪಾಕ್ ವಾಯುಪಡೆ ನಡೆಸಿದ ದಾಳಿಯಲ್ಲಿ 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು, ನೂರಾರು ಜನ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ. ಈ ಸಂದಿಗ್ಧ ಸಮಯದಲ್ಲಿ ಅಫ್ಘಾನಿಸ್ತಾನದ ಸಾರ್ವಭೌಮತ್ವದ ಪರವಾಗಿ ನಿಂತಿರುವ ಭಾರತ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಹಸ್ತ ಚಾಚುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ.